60 to 70% ಮೇನ್ ಏಜ್ ಗ್ರೂಪ್ ಆಫ್ 18ರಿಂದ 70ವರೆಗೆ ಏನು ಮಾಡ್ತಾ ಇದ್ದಾರೆ, ಈ ಒಂದು ಕಂಡೀಷನ್ ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಈ ಕಾಯಿಲೆಯಿಂದ ಸಫರ್ ಆಗ್ತಿದ್ದಾರೆ. ಗೂಗಲ್ ಸರ್ಚ್ನಲ್ಲಿ ಟಾಪ್ ಸರ್ಚಸ್ ಅಥವಾ ಸೆಕ್ಸಾಲಜಿ ರಿಲೇಟೆಡ್ ಟಾಪ್ ಸರ್ಚಸ್ ಈ ವಿಷಯ ನೋಡ್ತಿದ್ದೆ. ಒಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಂತು, ಎರಡನೇದು ಪೀನಿಸ್ ಸೈಜ್ ಎನ್ಲಾರ್ಜ್ಮೆಂಟ್ ಬಂತು, ಮೂರನೇದು ಏನಂದರೆ ಶೀಘ್ರ ಸ್ಖಲನ ಅಥವಾ ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಬಂತು. ಸೊ ಈ ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಏನಿದೆಯಲ್ಲ ಅಷ್ಟು ಕಾಮನ್ ಯಾಕೆ ಆಗ್ತಿದೆ, ಅದಕ್ಕೆ ಏನಾದರೂ ರೀಸನ್ ಇರ್ಬೋದಲ್ಲ ಅಂತ. ಸೊ ಫಸ್ಟು ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಅದು ಏನು, ಬುಕ್ನಲ್ಲಿ ಇದಕ್ಕೆ ಡೆಫಿನೇಷನ್ ಏನು ಅಂದರೆ, ಪರ್ಸನ್ ಹೂ ಕೆನಾಟ್ ಹೋಲ್ಡ್ ಹಿಸ್ ಇಮೋಷನ್ಸ್ ಅಟ್ಲೀಸ್ಟ್ ಫಾರ್ 1 minute ಅಥವಾ 1 ನಿಮಿಷ ಒಳಗಡೆ ಅವನು ಏನಾದ್ರ ಸ್ಖಲನ ಆಗ್ತಾ ಇದೆ, ವೀರ್ಯ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದರೆ ಅದಕ್ಕೆ ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಅಂತ ಹೇಳ್ತಾರೆ ಬುಕ್ನಲ್ಲಿ. ಬಟ್ ಹೇಳಬೇಕಂದ್ರೆ 1 ನಿಮಿಷದಲ್ಲಿ ಏನೂ ಗೊತ್ತಾಗಲ್ಲ. ಯಾಕಂದರೆ ಒಂದು ಒಳ್ಳೆ ರೀತಿ ಸೆಕ್ಸ್ ಆಗಬೇಕು, ಕಾಮ ಆಗಬೇಕು, ಸೆಕ್ಸಲ್ಲಿ ಇಬ್ಬರು ಪಾರ್ಟ್ನರ್ ಸ್ಯಾಟಿಸ್ಫೈ ಆಗಬೇಕಂದ್ರೆ 5 ದಿಂದ 7 ನಿಮಿಷ ಒಳ್ಳೆ ಹೆಲ್ದಿ ಸೆಕ್ಸ್ ಆಗಬೇಕು, ಅದನ್ನು ಫೋರ್ ಪ್ಲೇನ ಬಿಟ್ಬಿಟ್ಟು. ಸೊ ಫೋರ್ ಪ್ಲೇ ಯಾಕೆ ಇಂಪಾರ್ಟೆಂಟ್ ಅಂದರೆ, ಅದು ಮೇಲ್ ಪಾರ್ಟ್ನರ್ ಇರ್ಬೋದು, ಫೀಮೇಲ್ ಪಾರ್ಟ್ನರ್ ಇರ್ಬೋದು, ಅರೌಸಲ್ ಆಗಬೇಕು, ಒಂದು ಸ್ಟಿಮ್ಯುಲೇಷನ್ ಸಿಗಬೇಕು, ಮೇಲ್ನಲ್ಲಿ ಪೆನಿಸ್ನಲ್ಲಿ ಒಂದು ಹಾರ್ಡ್ನೆಸ್ ಚೆನ್ನಾಗಿ ಬರಬೇಕು, ವೆರಿ ಸೇಮ್ ಟೈಮ್ ಫೀಮೇಲು ಆ್ಯಕ್ಟಿವೇಟ್ ಆಗಬೇಕು, ಅದರಲ್ಲೂ ವೆಜೈನಲ್ಲಿ ಸೀಕ್ರೆಷನ್ಸ್ ಉತ್ಪತ್ತಿ ಆಗಬೇಕಂದ್ರೆ ಫೋರ್ ಪ್ಲೇ ಇಂಪಾರ್ಟೆಂಟ್. ಫೋರ್ ಪ್ಲೇನಲ್ಲಿ ಒಂದು ಕಿಸ್ ಇರ್ಬೋದು, ಪಾರ್ಟ್ನರ್ ಬ್ರೆಸ್ಟ್ನ ಟಚ್ ಮಾಡೋದಿರ್ಬೋದು, ಅಥವಾ ಬಟ್ಟದ ಮೇಲೆ ಟ್ಯಾಪ್ ಮಾಡೋದಿರ್ಬೋದು, ಅಥವಾ ತಮ್ಮ ಟಂಗ್ದಿಂದ ವೆಜೈನಲ್ಲಿ ಲೀಕ್ ಮಾಡೋದಿರ್ಬೋದು, ಅಲ್ಲಿಂದ ಕಿಸ್ ಮಾಡೋದಿರ್ಬೋದು, ಅಥವಾ ಕ್ಲಿಟೋರಸ್ ಏನಿರುತ್ತೆ ಅಥವಾ ಚಂದ್ರನಾಡಿ ಏನು ಹೇಳ್ತೀವಲ್ಲ, ಜಸ್ಟ್ ನಿಮ್ಮ ಫಿಂಗರ್ದಿಂದ ಅದಕ್ಕೆ ರಬ್ ಮಾಡೋದಿರ್ಬೋದು. ಇವೆಲ್ಲ ಕ್ರಿಯೆಯಿಂದ ಸ್ಲೋಲಿ ಏನಾಗುತ್ತಾರೆ, ನೀವು ನಿಮ್ಮ ಪಾರ್ಟ್ನರ್ನ ಸ್ಟಿಮ್ಯುಲೇಟ್ ಮಾಡ್ತಾರೆ, ತಮ್ಮ ಪಾರ್ಟ್ನರು ಓರಲ್ ಸೆಕ್ಸ್ ಮುಖಾಂತರ ಅಥವಾ ತಮ್ಮ ಪ್ರೈವೇಟ್ ಪಾರ್ಟ್ನರ್ ಟಚ್ ಮಾಡೋದು, ಕಿಸ್ ಮಾಡೋದು, ಹಾಕ್ ಮಾಡೋದು, ಎಲ್ಲ ರೀತಿಯಿಂದ ಫೋರ್ ಪ್ಲೇನಲ್ಲಿ ಇಬ್ಬರು ಆಕ್ಟಿವೇಶನ್ ಮಾಡೋಕ್ಕೆ. ಆಮೇಲೆ ಆಕ್ಟಿವೇಟ್ ಆದಮೇಲೆ ಒಂದು ಆ್ಯಕ್ಟಿವ್ ಸೆಕ್ಸ್ನಲ್ಲಿ ಯಾವಾಗ ತಾವು ಪಾರ್ಟಿಸಿಪೇಟ್ ಮಾಡ್ತೀರಾ, ಯೋನಿನ ಲಿಂಗನ ಯೋನಿ ಒಳಗೆ ಯಾವಾಗ ಇನ್ಸರ್ಟ್ ಮಾಡ್ತೀರಾ, ಈ ಫ್ರಿಕ್ಷನ್ ಏನಿದೆಯಲ್ಲ ಒಳಗಡೆ ಹೊರಗಡೆ ಬಿಡೋದು ಮಿನಿಮಮ್ ನಾಟ್ ಲೆಸ್ ದೆನ್ 3 to 5 minutes ಆಗಲೇಬೇಕು. ಆವಾಗ ಮಾತ್ರ ಒಂದು ಒಳ್ಳೆ ರೀತಿ ತೃಪ್ತಿ ಸಿಗುತ್ತೆ. ಬಟ್ ಇವಾಗ ಮೊನ್ನೆ ಯಾವುದೋ ಒಂದು ಫೇಮಸ್ ಆ್ಯಕ್ಟ್ರೆಸ್ ಏನು ಹೇಳ್ತಾರೆ ಅಂದರೆ, ಮೆನ್ಸ್ ಆರ್ ಲೈಕ್ ಮ್ಯಾಗಿ ಅಂತ. ಯಾಕಂದರೆ 2 ನಿಮಿಷದಲ್ಲಿ ಕೆಲಸ ಮುಗಿದ್ಬಿಡೋತೆ ಅಂತ ಹೇಳ್ತಾರಲ್ಲ, ಮ್ಯಾಗಿ 2 ನಿಮಿಷದಲ್ಲಿ ಆಗ್ಬಿಡುತ್ತೆ ಅಂತ. ಸೊ ಹುಡುಗರದು ಅಥವಾ ಮೆನ್ಸ್ ಕೆಲಸನೂ 2 ನಿಮಿಷದಲ್ಲಿ ಆಗ್ತಾ ಇದೆ. ಅವ್ರು ಹೇಳಿದ್ದು 100% ನಿಜ ಮಿತ್ರರೆ. ಯಾಕೆ ನಿಜ ಹೇಳ್ತೀನಿ, ಮೇ ಬಿ ಅವ್ರ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ಅವ್ರ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಇರ್ಬೋದು. ಎಷ್ಟೋ ಜನ ಹೇಳಕ್ಕೆ ಮುಜುಗರ ಪಡ್ತಾರೆ, ಅವ್ರು ಹೇಳಿದ್ದಾರೆ, ಹ್ಯಾಟ್ಸ್ ಅಪ್ ಟು ಹರ್. ಬಿಕಾಸ್ ಈ ವಿಷಯನ ಯಾವಾಗ ನಾವು ಸೋಷಿಯಲಿ ಮಾತಾಡಲ್ಲ, ಈ ವಿಷಯನ ಯಾವಾಗ ಒಬ್ಬರ ಜೊತೆಗೆ ಡಿಸ್ಕಸ್ ಮಾಡಲ್ಲ, ನನ್ನ ಪ್ರಾಬ್ಲಮ್ ಇದೆ, ನಾನು ಒಳಗಡೆ ಇಟ್ಕೊಂಡು ಅದಕ್ಕೆ ಯಾರಿಗೆ ಹೇಳಬೇಕು ಮುಜುಗರ, ಹೇಗೆ ಹೇಳಬೇಕು ಮುಜುಗರ ಅಂತ ಹೇಳಿಬಿಟ್ಟು ಹಳೇ ಸಣ್ಣ ಪ್ರಾಬ್ಲಮ್ನ ಬರ್ತಾ ದೊಡ್ಡಾಗಿ ಕ್ರೋನಿಕ್ ಆಗಿ ಮಾಡಿಬಿಡ್ತೀರ. ಸೊ ಡೆಫಿನೆಟ್ಲಿ ಇದು ಒಂದು ವಾರ್ನಿಂಗ್ ಸೈನ್. ಅಥವಾ ಇದು ನಾಟ್ ಓನ್ಲಿ ಇಂಡಿಯಾ, ಅಕ್ರಾಸ್ ದ ಗೋರ್ ಎಲ್ಲ ಕಡೆ ಇದೇ ಇದೆ. ಯಾಕಿದೆ ಅಂತ ಹೇಳ್ತೀನಿ. ಒಂದು, ಅರ್ಲಿ ಏಜ್ನಲ್ಲಿ ಎಕ್ಸ್ಪೋಜರ್ ಟು ಬ್ಲೂ ಫಿಲ್ಮ್ಸ್ ಇರ್ಬೋದು, ಪಾನ್ಸ್ ಇರ್ಬೋದು. 15-16 ವರ್ಷದ ಹುಡುಗರಿಗೆ ಆ ಏಜ್ನಲ್ಲಿ ಆ ಪರ್ಟಿಕ್ಯುಲರ್ ಕಂಟೆಂಟ್ ತಾವು ನೋಡೋಕ್ಕೆ ಫ್ರೀನಲ್ಲಿ ಕೊಟ್ಬಿಟ್ರೆ ಅದರದ್ದು ಅಡ್ಡ ಪರಿಣಾಮ ಹಸ್ತಮೈಥುನ, ತುಂಬ ಇಮ್ಯಾಚ್ಯೂರ್ ಏಜ್ನಲ್ಲಿ ಸೆಕ್ಸುವಲಿ ಆಕ್ಟಿವೇಶನ್ದಿಂದ ಅಲ್ಲಿ ಗ್ಲಾನ್ಸ್ ಪೆನಿಸ್ಲಿರುವ ಸೆನ್ಸರಿ ನರ್ವ್ಸ್ನ ಹೈಪರ್ ಸೆನ್ಸಿಟಿವ್ ಮಾಡಿಬಿಟ್ಟು ಹಸ್ತಮೈಥುನ ಮಾಡಿ ಸ್ಪಂಜನ ಡ್ಯಾಮೇಜ್ ಮಾಡಿಬಿಟ್ಟು
ವೀರ್ಯ ನಾಶ ಮಾಡಿ ವೀರ್ಯನ ನಾಶ ಮಾಡಿಬಿಟ್ಟು ಹಾಳು ಮಾಡಿಬಿಟ್ಟು ವೀರ್ಯನ ತುಂಬ ತೊಳು ಮಾಡಿಬಿಟ್ಟು ಇವೆಲ್ಲ ರೀಸನ್ದಿಂದ ಸ್ಖಲನ ಆಗ್ತಾ ಇದೆ. ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಆಗುತ್ತೆ. ತುಂಬ ಜನ ಇವಾಗ ಪ್ಯಾಕ್ಡ್ ಫುಡ್ ತೊಗೊಳ್ತಾರೆ, ಪ್ರೊಸೆಸ್ ಫುಡ್ ತೊಗೊಳ್ತಾರೆ, ಫರ್ಟಿಲೈಸರ್ ಯೂಸ್ ಮಾಡಿದ ಫುಡ್ ತೊಗೊಳ್ತಾರೆ, ತುಂಬ ಕೆಮಿಕಲ್ ಇದ್ದಿದ್ದ ಫುಡ್ ತೊಗೊಳ್ತಾರೆ, ತುಂಬ ಅನ್ಹೆಲ್ದಿ ಜಂಕ್ ಫುಡ್ ತೊಗೊಳ್ತಾರೆ. 3 ದಿನ ಮುಂಚೆ ಮಾಡಿದ ಪ್ರಿಪ್ರೇಷನ್ ಫ್ರಿಜ್ನಲ್ಲಿ ಇಟ್ಬಿಟ್ಟು ತಿಂತಾರೆ. ಆಯುರ್ವೇದನಲ್ಲಿ ಏನು ಹೇಳ್ತಾರೆ ಅಂದರೆ, ಹುಳಿ ಅಂಶ ಯಾರು ಜಾಸ್ತಿ ತೊಗೊಳ್ತಾರೆ, ಹುಂಚೆ ರಿಲೇಟೆಡ್ ಐಟಮ್ ಯಾರು ಜಾಸ್ತಿ ತೊಗೊಳ್ತಾರೆ, ಫರ್ಮೆಂಟೆಡ್ ಫುಡ್ ಯಾರು ಜಾಸ್ತಿ ತೊಗೊಳ್ತಾರೆ, ಅದರಲ್ಲಿ ಶೀಘ್ರ ಸ್ಖಲನ ಆಗುತ್ತೆ. ಸೊ ಇವೆಲ್ಲ ಪಾನಿಪುರಿ, ಭೇಳ್ಪುರಿ, ಇವೆಲ್ಲ ಮಸಾಲ ಪುರಿ, ಚಟ್ಪಟ, ಸ್ನ್ಯಾಕ್ಸು, ಪಿಜ್ಜಾ, ಬರ್ಗರು, ಫ್ರೆಂಚ್ ಫ್ರೈ, ಇವೆಲ್ಲ ಪ್ರೊಸೆಸ್ ಫುಡ್ಡು ಅದಕ್ಕೆ ಕಾರಣ. ಮೂರನೇದು ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ದೈಹಿಕವಾಗಿ ವ್ಯಾಯಾಮನೇ ಇಲ್ಲ. ಅಟ್ಲೀಸ್ಟ್ ಮುಂಚೆ ಹಳ್ಳಿ ಊರಿನಲ್ಲಿ ಮನೆಯಲ್ಲಿ ಶೌಚಾಲಯ ಇಲ್ಲ ಅಂದರೆ ಒಂದು ತೆಮ್ಗಿನೋ ಒಂದು ಮಗ್ನೋ ಒಂದು ಯಾವುದೋ ಒಂದು ಪ್ಲಾಸ್ಟಿಕ್ ಡಬ್ಬಿನೋ ಕೈನಲ್ಲಿ ಹಿಡ್ಕೊಂಡು ಒಂದು ಅರ್ಧ ಗಂಟೆ ಊರ ಹಿಂಭಾಗ ಎಲ್ಲಾದರೂ ಹೋಗ್ಬಿಟ್ಟು ಅವ್ನು ಮೋಷನ್ ಪಾಸ್ ಮಾಡಿ ಬರ್ತಿದ್ನು. ಇವಾಗ ತುಂಬ ಜನರಿಗೆ ಮನೆಯಲ್ಲಿನೇ ಆ ಸೌಕರ್ಯ ಇದೆ. ತುಂಬ ಜನ ಇಲ್ಲಂದ್ರೂ ಬೈಕ್ಸ್ ಇದೆ. ಒಂದು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ತುಂಬಿಕೊಂಡು ಬೈಕ್ ಎದುರುಗಡೆ ಇಟ್ಕೊಂಡು ಕಿಕ್ ಹೊಡೆದ್ಬಿಟ್ಟು ಹೋಗಿ ಮೋಷನ್ ಮಾಡಿಬಿಟ್ಟು ಮತ್ತೆ ಬೈಕ್ದಿಂದ ಬರ್ತಾನೆ ಅವನು. ಮತ್ತು ಬಂದು ಇಲ್ಲಿ ಫ್ರೆಂಡ್ ಜೊತೆ ಕೂತ್ಕೊಳ್ತಾನೆ. ಸೊ ಫಿಸಿಕಲ್ಲಾಗಿ ಅವನು ಯಾವುದೋ ರೀತಿ ಕೆಲಸ ಇಲ್ಲ, ಆ್ಯಕ್ಟಿವಿಟಿ ಇಲ್ಲ. ತೋಟನಲ್ಲಿ ಕೆಲಸ ಮಾಡೋರೆ ಸಿಗ್ತಾ ಇಲ್ಲ, ಎಲ್ಲ ಮಷಿನ್ ಮೇಲೆ ಆಗಿಬಿಟ್ಟಿದೆ. ಇದರಿಂದ ಏನಾಗ್ತಾ ಇದೆ, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿದಿಂದ ಪೆಲ್ವಿಕ್ ಫ್ಲೋರ್ನಲ್ಲಿ ಏನು ಮಸಲ್ಸ್ ಇದೆ ಆ ಮಸಲ್ಸ್ನಲ್ಲಿ ಸ್ಟ್ರೆಂತ್ ಇಲ್ಲ. ಅವೆಲ್ಲ ರೀಸನ್ದಿಂದ ಏನಾಗ್ತಾ ಇದೆ, ಸ್ಖಲನ ಬೇಗ ಆಗ್ತಾ ಇದೆ. ಜೊತೆಗೆ ಸ್ಟ್ರೆಸ್ಸು, ಆಂಗ್ಸೈಟಿ, ಓವರ್ ವರ್ಕು, ನೈಟ್ ಡ್ಯೂಟಿ ಇವೆಲ್ಲ ಮಾಡಿ 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 ಬ್ರೈನ್ ಏನು ನ್ಯಾಚುರಲ್ ಆಗಿ ಕಾಮ್ ಇರಬೇಕು, ರಿಲ್ಯಾಕ್ಸ್ ಇರಬೇಕು, ಅದು ಇಲ್ಲ. ಬ್ರೈನ್ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಕಂಪಲ್ಸರಿ ಬಿಜಿ. ಮುಂಚೆ ಕೆಲಸ ಇಲ್ಲಾಂದರೆ ಸುಮ್ಮನೆ ಒಂದು ಜಾಗದಲ್ಲಿ ಹಿಂಗೆ ಕೂತ್ಕೊಂಡು ಎಲ್ಲೋ ಒಂದು ನೋಡ್ಕೋತ ಕೂತ್ಕೊಳ್ಳೋರು. ಒಂದು ಕೆರೆ ಇರ್ಬೋದು, ಒಂದು ಗಿಡ ಇರ್ಬೋದು, ಒಂದು ಯಾವುದೋ ಗಿಡ ಮೇಲೆ ಒಂದು ಕೋತಿ ಕೂತಿದೆ ಅಥವಾ ಯಾವುದೋ ಒಂದು ಪಕ್ಷಿ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ಸುಮ್ಮನೆ ನೋಡ್ಕೋತ ಕೊಡೋದು. ಇವಾಗ ಏನು ಕೆಲಸ ಇಲ್ಲಾಂದರೆ ಮೊಬೈಲ್ ಇದೆ, ಮೊಬೈಲ್ನಲ್ಲಿ ವಿಡಿಯೋ ನೋಡೋದು, ಅದನ್ನು ಸ್ಕಿಪ್ ಮಾಡೋದು. ಅಂದರೆ ನೀವು ಯಾವಾಗೋ ಮೈಂಡನ್ನ 100% ಬಿಜಿ ಇಡ್ತಾ ಇದ್ದೀರಿ. ಆವಾಗ ಏನಾಗುತ್ತೆ, ಬ್ರೈನ್ಗೆ ರಿಲ್ಯಾಕ್ಸೇಷನ್ನೇ ಸಿಗಲ್ಲ. ದೈಹಿಕವಾಗಿಯೂ ನಿಮಗೆ ಎಕ್ಸಸೈಸಸ್ ಇಲ್ಲ, ಮಾನಸಿಕವಾಗಿಯೂ ಬ್ರೈನ್ಗೆ ಎಕ್ಸಸೈಸ್ ಅಂದರೆ ಯೋಗ, ಮೆಡಿಟೇಷನ್, ಪ್ರಾಣಾಯಾಮ, ಧ್ಯಾನ ಇದು ಇಲ್ಲೇ ಇಲ್ಲ. ಒಂದು ಫಿಸಿಕಲ್ ಬಾಡಿ ಮೇಲೂ ತಮ್ಮ ಕಂಟ್ರೋಲ್ ಇಲ್ಲ ಮತ್ತು ತಮ್ಮ ಮೈಂಡ್ ಮೇಲೂ ತಮ್ಮ ಕಂಟ್ರೋಲ್ ಇಲ್ಲ. ಅದರಿಂದ ಶೀಘ್ರ ಸ್ಖಲನ. ಸೊ ಇವೆಲ್ಲ ಶೀಘ್ರ ಸ್ಖಲನ ಕೇಸಸ್ ಯಾವಾಗ ಜಾಸ್ತಿ ನೋಡಿದಾಗ ನನಗೇನು ಅನಿಸುತ್ತೆ ಅಂದರೆ, ಯಾಕೆ ಈ ವಿಷಯನ ನಾವು ಅಡ್ರೆಸ್ ಮಾಡಬಾರ್ದು? ಬಿಕಾಸ್ ಇವಾಗ ಡೈವೋರ್ಸ್ ರೇಟ್ಸ್ ಏನು ಬೆಂಗಳೂರಿನಲ್ಲಿ ಇದೆ ಅಥವಾ ಆಲ್ ಓವರ್ ಅಕ್ರಾಸ್ ಇಂಡಿಯಾನಲ್ಲಿ ಏನು ಫೈಲ್ ಆಗ್ತಾ ಇದೆ, ಅಲ್ಲಿ ಮ್ಯಾಕ್ಸಿಮಮ್ ಜನ ಡೈವೋರ್ಸ್ ಆಗೋದೇ ರೀಸನೇ ಸೆಕ್ಸ್. ಏನಂದರೆ ಹುಡುಗರ್ನಲ್ಲಿ ಕಾಮ ಇಚ್ಛೆ ಕಡಿಮೆ ಇದೆ, ಗಂಡಸ್ತನ ಇಲ್ಲ, ಅವನು ಸೆಕ್ಸುವಲಿ ಫಿಟ್ ಇಲ್ಲ. ಆ ಒಂದು ರೀಸನ್ಗೆ ನಾನು ಡೈವೋರ್ಸ್ ಕೊಡ್ತಾ ಇದ್ದೀನಿ. ಯಾಕಂದರೆ ಇವಾಗಿನ 25 ವರ್ಷ 26 ವರ್ಷ ಇವಾಗೆ ಸೆಕ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ 50 ವರ್ಷ 60 ವರ್ಷ ಅವರಿಗೆ ಇವಾಗ ಹೇಗೆ ಸೆಕ್ಸ್ ಮಾಡ್ತಾನೆ? ಇವಾಗ ಮಿತ್ರರೇ, ನಾನು ತಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಷ್ಟೆಲ್ಲ ಬ್ರೀಫ್ ಸಮರಿ ಯಾಕೆ ಕೊಟ್ಟೆ ಅಂದರೆ, ಇದು ಒಂದು ಫ್ಯಾಕ್ಟ್ ಇದೆ. ನಾನು 15 ವರ್ಷದ ಪ್ರಾಕ್ಟೀಸ್ನಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಂದರೆ, ಟ್ರೆಂಡ್ ಚೇಂಜ್ ಆಗ್ತಾ ಇದೆ.
ಮುಂಚೆ ಓಲ್ಡ್ ಏಜ್ ಜನ ಅಥವಾ ವಯಸ್ಸಾಗಿದ್ದವರು ಶುಗರ್ ಪೇಷಂಟು ಇವೆಲ್ಲ ಜಾಸ್ತಿ ಬರ್ತಿದ್ರು. ಬಟ್ ಇವಾಗೆಲ್ಲ ಯಂಗ್ ಪೇಷಂಟ್ ಜಾಸ್ತಿ ಅಥವಾ ಯಂಗ್ ಹುಡುಗರು ಜಾಸ್ತಿ. ಅದು ನಿಮುರ್ ದೌರ್ಬಲ್ಯತೆ ಸಮಸ್ಯೆ ಅಂತ ಇರ್ಬೋದು, ಶೀಘ್ರಸ್ಖಲನ ಸಮಸ್ಯೆ ಅಂತ ಇರ್ಬೋದು. ಸೊ ಇದು ಆಗಬಾರ್ದು ಅಂದರೆ ಏನು ಮಾಡಬೇಕು? ಒಂದು ದಿವಸದಲ್ಲಿ 24 ಅವರು, ಅದರಲ್ಲಿ 1 ಅವರ್ ತಮಕಾಗಿ ತೆಗೆದಿಡಿ. ಆ 1 ಅವರ್ನಲ್ಲಿ ಮನೇದು ಯಾವುದೋ ಕೆಲಸ ಇರಲಿ ಬಿಟ್ಬಿಡಿ, ನಿಮ್ಮ ಕಂಪನಿದು ನಿಮ್ಮ ಆಫೀಸ್ ಯಾವುದೋ ಕೆಲಸ ಇದ್ದರೆ ಬಿಟ್ಬಿಡಿ, ಮೊಬೈಲ್ ಸೈಡಿಗೆ ತೆಗೆದಿಡಿ. 1 ಅವರ್ ನಾನು ನನಗಾಗಿ ಕೊಡ್ತೀನಿ. ಅದರಲ್ಲಿ 45 ಮಿನಿಟ್ಸ್ ಕಂಪಲ್ಸರಿ ವಾಕ್ ಎವ್ರಿ ಡೇ. ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಏನೋ ಇರಲಿ, ನನಗೆ ವಾಕ್ ಮಾಡಲೇಬೇಕು. ತಾವು ಎಲ್ಲಿಂದೋ ಒಂದು ಸಾಲ ಪಡೆದಿರ್ತೀರ, ಡೈಲಿ ಅವನಿಗೆ ಕಲೆಕ್ಷನ್ ಕೊಡಬೇಕು. 500, 1000, 2000, 5000 ಎಷ್ಟೋ. ಹೇಗದು ಕೊಡಲೇಬೇಕಂತಿರುತ್ತೆ ಅಲ್ಲ, ಆ ಥರ ನೀವು ವಾಕ್ ಮಾಡಲೇಬೇಕು. 15 ನಿಮಿಷ ಯೋಗ ಅಥವಾ ಮೆಡಿಟೇಷನ್, ಧ್ಯಾನ. 40 ನಿಮಿಷ ವಾಕ್ ಮಾಡಿಬಿಟ್ಟು ನಿಮ್ಮ ಫಿಸಿಕಲ್ ಬಾಡಿನ ಸ್ಟ್ರೆಂತ್ ಕೊಡ್ತಾ ಇದ್ದೀರಾ, ನಿಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ನ ಟೈಟ್ ಮಾಡ್ತಾ ಇದ್ದೀರಾ. 15 ನಿಮಿಷ ಯೋಗ ಅಥವಾ ಮೆಡಿಟೇಷನ್ ಮಾಡಿಬಿಟ್ಟು, ಧ್ಯಾನ ಮಾಡಿಬಿಟ್ಟು ಮೈಂಡ್ನ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ. ಇಷ್ಟೇ ಮಾಡಿ. ಫಸ್ಟ್. ಸೆಕೆಂಡ್, ನಾನು ಏನು ತಿಂತಾ ಇದ್ದೀನಿ ಇದರಿಂದ ನನ್ನ ಸೆಕ್ಸ್ ಲೈಫ್ ಏನಾದರೂ ಹಾಳಾಗ್ತಾ ಇದೆಯಾ ಅಂತ ಯೋಚನೆ ಮಾಡಿ. ನಮ್ಮ ನಾಲ್ಗೆ ಇರೋದು 2.5 ಇಂಚ್ ಮಾತ್ರ. ಇದ್ರ ಕೆಳಗಡೆ ಹೋದರೆ ನಮಗೆ ಟೆಸ್ಟ್ ಗೊತ್ತಾಗಲ್ಲ. ಸೊ ಈ ನಾಲ್ಗೆದು 2.5 ಇಂಚ್ ಟೆಸ್ಟ್ನ ಅದಕ್ಕೆ ಪೂರೈಸೋಕ್ಕೆ ಒಂದು 5.5 6 ಫೀಟ್ ಬಾಡಿನ ಯಾಕೆ ಡ್ಯಾಮೇಜ್ ಮಾಡಬೇಕು? ಟೇಸ್ಟಿ ಊಟ ಮಾಡಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಪ್ರತಿಯೊಂದು ಟೇಸ್ಟ್ ಫುಡ್ ಏನಿದೆ ನಿಮ್ಮ ಬಾಡಿಗೆ ಹೆಲ್ದಿ ಇರಬೇಕಂತೂ ಏನಿಲ್ಲ. ಒಂದು ಇಂಗ್ಲೀಷ್ನಲ್ಲಿ ಒಂದು ವಾಕ್ಯ ಇದೆ ಅಂದರೆ, ಆಲ್ ಗ್ಲಿಟರ್ಸ್ ದಟ್ ನಾಟ್ ಗೋಲ್ಡ್ ಅಂತ. ಪ್ರತಿಯೊಂದು ಶೈನಿ ಏನು ಐಟಮ್ ಇದೆಯಲ್ಲ ಅದು ಗೋಲ್ಡ್ ಇಲ್ಲ ಅಂತ ಅರ್ಥ. ಸೊ ಪ್ರತಿಯೊಂದು ಟೇಸ್ಟಿ ಫುಡ್ ಹೆಲ್ದಿ ಇಲ್ಲ. ಸೊ ನಿಮ್ಮ ರೆಗ್ಯುಲರ್ ಫುಡ್ನಲ್ಲಿ ಈ ಸಾಧ್ಯವಾದಷ್ಟು ಮನೆ ಊಟ, ಅದರಲ್ಲಿ ಹುಳಿ ಅಂಶ ಕಡಿಮೆ, ಆಯಿಲ್ ಅಂಶ ಕಡಿಮೆ, ಆದಷ್ಟು ನಾಟಿ ಹಸು ತುಪ್ಪ ಚೆನ್ನಾಗಿ ಬೆಳೆಸಬೇಕು, ತರಕಾರಿಗಳು ಹಣ್ಣುಗಳು ಚೆನ್ನಾಗಿ ಯೂಸ್ ಮಾಡಬೇಕು. ಆಮೇಲೆ ಊಟ ಇನ್ನು ಒಂದು 5 ತುತ್ತು ತಿನ್ನಬಹುದು ಅಂದರೆ ಬಿಡಬೇಕು. ತುಂಬ ಓವರ್ ತಿನ್ನಬಾರ್ದು. ಟೈಮ್ ಟು ಟೈಮ್ ನೀರು ಕುಡಿಬೇಕು. ತುಂಬ ಜನರಿಗೆ ಬೆಳಗ್ಗೆ ಊಟ ಆದಮೇಲೆ ಸ್ವಲ್ಪ ನೀರು ಕೊಡ್ತಾರೆ, ಮಧ್ಯಾಹ್ನ ಲಂಚ್ ಆದಮೇಲೆ ಸ್ವಲ್ಪ ನೀರು ಕೊಡ್ತಾರೆ, ರಾತ್ರಿ ಊಟ ಆದಮೇಲೆ. ಆಮೇಲೆ ಇನ್ನು ಬಿಟ್ಟು ನೀರೇ ಕುಡಿಯಲ್ಲ. ಬಟ್ ಬಾಡಿ ಕಂಪೋನೆಂಟ್ 70% ವಾಟರ್ ಇದ್ದಿದ್ದ ಕಡೆಯಿಂದ, ಲಿಕ್ವಿಡ್ ಇದ್ದಿದ್ದ ಕಡೆಯಿಂದ ನಮ್ಮ ಬಾಡಿಗೆ ಲಿಕ್ವಿಡು ಅಷ್ಟೇ ಮುಖ್ಯ. ಅದು ನೀರು ಕುಡಿಬೋದು, ಅದು ಜ್ಯೂಸ್ ಕುಡಿಬೋದು, ಅದು ಹಾಲು ಕುಡಿಬೋದು ರೆಗ್ಯುಲರ್ ಆಗಿ. ಜೊತೆಗೆ ಸ್ಪ್ರೌಟ್ಸು, ಮೊಳಕೆ ಕಾಳುಗಳು, ಅದ್ರ ಹೆಸರು ಇರ್ಬೋದು, ಕಡಲೆ ಇರ್ಬೋದು, ಇದನ್ನ ಫುಡ್ನಲ್ಲಿ ಜಾಸ್ತಿ ತಗೊಳ್ಳಿ. ಜೊತೆಗೆ ಡ್ರೈ ಫ್ರೂಟ್ಸ್ನಲ್ಲಿ ಖರ್ಜೂರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ, ಅಂಜೂರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ, ವಾಲ್ನಟ್ಸ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ, ಬಾದಾಮಿ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ತಿನ್ನಿ ಸರ್ ನಾವು ಅಷ್ಟು ಇಲ್ಲ ಸರ್, ನಮ್ಮ ಅಷ್ಟು ಅಫೋರ್ಡೆಬಿಲಿಟಿ ಇಲ್ಲ ಸರ್. ತಾವು 1 ತಿಂಗಳಲ್ಲಿ 1,500 2,000 ರೂಪಾಯಿ ಕುಡಿಯೋಕ್ಕೆ ಹಾಕ್ತೀರಾ, 500 1,000 ರೂಪಾಯಿ ನೀವು ಸ್ಮೋಕಿಂಗ್ ಹಾಕ್ತೀರಾ, ಸಿಗರೇಟ್ ಸೇರೋಕ್ಕೆ. ಆ 3,000 ರೂಪಾಯಿ ಅಲ್ಲಿ ಹಾಕೋಕ್ಕಿಂತ ಇಲ್ಲಿ ಡ್ರೈ ಫ್ರೂಟ್ಸ್ನಲ್ಲಿ ಹಾಕಿ. ಯಾವ ಡಾಕ್ಟರ್ ಹತ್ರನೂ ಹೋಗೋದ ಅವಶ್ಯಕತೆ ಇಲ್ಲ. ಅಲ್ಲಿ 3,000 10,000ಗೆ ಕೋರ್ಸ್ ಪರ್ಚೇಸ್ ಮಾಡೋಕ್ಕಿಂತ ಅದೇ 5,000 ರೂಪಾಯಿ ತಾವು ಡ್ರೈ ಫ್ರೂಟ್ಸ್ ಮನೆಯಲ್ಲಿ ತಂದು ತಿನ್ನಿ, ತರಕಾರಿ ತಿನ್ನಿ, ಹೆಲ್ದಿ ಫುಡ್ ತೊಗೊಳ್ಳಿ, ಶಕ್ತಿ ಬರುತ್ತೆ.
ಜೊತೆಗೆ ಒಳ್ಳೆ 7 to 8 hours ನಿದ್ದೆ ಆಗಬೇಕು. ಅನ್ನೆಸೆಸರಿ ಓವರ್ ಥಿಂಕ್ ಮಾಡಬಾರ್ದು, ಓವರ್ ಯೋಚನೆ ಮಾಡಬಾರ್ದು, ಬೇರೆಯವ್ರದ್ದು ಕೆಟ್ಟಾಗಲಿ ಅಂತ ಯೋಚನೆ ಮಾಡಬಾರ್ದು. ಯಾರೋ ನಮ್ಮ ಫ್ರೆಂಡ್ ಲೈಫ್ನಲ್ಲಿ ಅವನಿಗೆ ಉದ್ಧಾರ ಆಗ್ತಾ ಇದ್ದಾನೆ, ಚೆನ್ನಾಗಿ ಆಗ್ತಾ ಇದ್ದಾನೆ, ಅವ್ರ ಬಗ್ಗೆ ದ್ವೇಷ ಇಟ್ಕೋಬಾರ್ದು. ಎಷ್ಟಾಯ್ತು ಅಷ್ಟು ಮೈಂಡ್ ಫ್ರೀ ಆಗಿ ಇಟ್ಕೋಬೇಕು, ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕು. ಮಲಗಿದ ತಕ್ಷಣ ನಿದ್ದೆ ಬರಬೇಕು. ಮಲ್ಗಕ್ಕಿಂತ ಅಟ್ಲೀಸ್ಟ್ 1 hour ಬಿಫೋರ್ ಮೊಬೈಲ್ ಬಿಡಬೇಕು. ಯಾಕಂದರೆ ಅದು ಒಂದು ಬ್ಲೂ ಸ್ಕ್ರೀನ್ ಏನಿರುತ್ತೆ ನೋಡಿ, ಅದೇ ಮೈಂಡ್ನಲ್ಲಿ ಓಡ್ತಾ ಇರುತ್ತೆ. ನೀವು 9 ಗಂಟೆಗೆ ಮಲಗ್ತೀರ ಅಂದರೆ 8 ಗಂಟೆಗೆ ನೀವೇನು ಮಾಡಬೇಕು, ಮೊಬೈಲ್ ತೆಗೆದಿಡಬೇಕು. ಆ 1 hourನಲ್ಲಿ ನೀವು ವೈಫ್ ಜೊತೆಗನೋ, ತಾಯಿ ಜೊತೆಗನೋ, ಮಕ್ಕಳ ಜೊತೆಗನೋ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಆವಾಗ ಮಲಗೋಕ್ಕಿಂತ ಮುಂಚೆ ನಾನು ಹೆಲ್ದಿ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಸೆಕ್ಸುವಲಿ ಫಿಟ್ ಆಗಿದ್ದೀನಿ, ಮೈಂಡ್ನ ಇದು ಆರ್ಡರ್ ಕೊಟ್ಬಿಟ್ಟು ಮಲ್ಕೊಳ್ಳಿ. ಇದು ಒಂದು 6 months ಮಾಡಿ ಸರ್. ರೆಗ್ಯುಲರ್ ಆಗಿ ವ್ಯಾಯಾಮ, ನಿದ್ದೆ, ಬ್ಯಾಲೆನ್ಸ್ ಡಯಟು, ಅನ್ನೆಸೆಸರಿ ಓವರ್ ಥಿಂಕಿಂಗ್, ಓವರ್ ಮೊಬೈಲ್ ಯೂಸು ಬಿಟ್ಬಿಡಿ. ನಿಮ್ಮ ಡೈಜೆಷನ್ನ ಚೆನ್ನಾಗಿಟ್ಕೊಳ್ಳಿ, ಮೋಷನ್ ಕ್ಲೀನಾಗಿ ಆಗಬೇಕು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇಷ್ಟು ಮಾಡಿ ಸರ್. ನಿಮ್ಮ ಲೈಫ್ ನಾಟ್ ಓನ್ಲಿ ಸೆಕ್ಸ್, ಓವರ್ ಆಲ್ ತಮ್ಮ ಕೆಲಸದ ಪ್ರೊಡಕ್ಟಿವಿಟಿ ಇದೆ ನೋಡಿ ಡಬಲ್ ಆಗಿಬಿಡೋದೆ. ಒಂದು ಕೆಲಸ ಮಾಡೋಕ್ಕೆ ಮುಂಚೆ ನಿಮಗೆ 4 hour ತಗೊಳ್ತಾ ಇದ್ದರೆ ಅದೇ ಕೆಲಸ ನಿಮಗೆ 2 hourನಲ್ಲಿ ಮುಗಿಸ್ಬೋದು. ಅಷ್ಟು ನೀವು ನಿಮ್ಮ ಬಾಡಿನ, ಅಷ್ಟು ನಿಮ್ಮ ಮೈಂಡ್ನ ಶಾರ್ಪ್ ಮಾಡ್ತಾ ಇದ್ದೀರಾ. ನಾನು ಒಂದು ಸ್ಟೋರಿ ಓದ್ತಿದ್ದೆ ಮೊನ್ನೆ. ಇಬ್ಬರು ಕಾರ್ಮಿಕರು ಸೇಮ್ ಸೈಜ್ ಗಿಡ ಏನಿದೆಯಲ್ಲ ಕಟ್ ಮಾಡ್ತಾ ಇರ್ತಾರೆ. ಸೇಮ್ ಸೈಜ್ ಗಿಡ ಕಟ್ ಮಾಡುವಾಗ ಒಬ್ಬ ಏನು ಮಾಡ್ತಾನೆ, ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ 2 ಗಂಟೆವರೆಗೆ ಕಂಟಿನ್ಯೂ ನಾನ್ ಸ್ಟಾಪ್ ಹೊಡಿತಾ ಇರ್ತಾನೆ, ವಿತ್ ಸೇಮ್ ಫ್ಲೋ ಹೊಡಿತಾ ಇರ್ತಾನೆ. ಮತ್ತೊಬ್ಬ 8 ಗಂಟೆಗೆ ಸ್ಟಾರ್ಟ್ ಮಾಡ್ತಾನೆ ಅವನ ಜೊತೆಗೆ. ಬಟ್ ಒಂದು ಅರ್ಧ ಗಂಟೆ ಆದಮೇಲೆ ಒಂದು 10 ನಿಮಿಷ ಕೂತ್ಕೊಳ್ತಾನೆ, ಅರ್ಧ ಗಂಟೆ ಆದಮೇಲೆ 10 ನಿಮಿಷ ಕೂತ್ಕೊಳ್ತಾನೆ. ಇವಾಗ ತಾವು ಹೇಳಿ, ಫಸ್ಟ್ ಯಾರ್ದು ಗಿಡ ಕೆಳಗಡೆ ಬೀಳುತ್ತಾ ಅಂತ? ಆಬ್ವಿಯಸ್ಲಿ ತಾವು ಹೇಳ್ತೀರಾ, ಸರ್ ಯಾರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅವನದೇ ಗಿಡ ಬೇಗ ಬೀಳುತ್ತೆ ಸರ್. ಯಾಕಂದರೆ ಪಾಪ ಅವನು ವಿಶ್ರಾಮನೇ ತಗೊಳ್ತಾ ಇಲ್ಲಲ್ಲ, ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇದ್ದಾನೆ. ಬಟ್ ರಾಂಗ್. ಏನಂದರೆ, ಯಾವ ಮನುಷ್ಯ ಒಂದು ಅರ್ಧ ಗಂಟೆ ಕೆಲಸ ಮಾಡಿಬಿಟ್ಟು ಒಂದು 10 ನಿಮಿಷ ಕೂತ್ಕೊಳ್ತಾನೆ ನೋಡಿ, 10 ನಿಮಿಷನಲ್ಲಿ ಏನು ಮಾಡ್ತಾ ಇದ್ದಾನೆ ಅಂದರೆ ಬರೀ ಅವನ ಬಾಡಿಗೆ ರೆಸ್ಟ್ ಕೊಡ್ತಾ ಇಲ್ಲ. ಅದೇ 10 ನಿಮಿಷ ಒಳಗಡೆ ಅವನದೇನು ಎಕ್ಸ್ ಇದೆಯಲ್ಲ, ಅದು ಕಟ್ ಮಾಡೋದೇನು ಇದು ಇದೆಯಲ್ಲ, ಅದನ್ನು ಏನು ಮಾಡ್ತಾನೆ, ಶಾರ್ಪ್ ಮಾಡ್ತಾನೆ. ಇವನ್ ಬಾಡಿಗೂ 10 ನಿಮಿಷ ರೆಸ್ಟ್ದಿಂದ ಎನರ್ಜಿ ತಿರ್ಗಾ ರಿವೈವ್ ಆಗ್ತಾ ಇದೆ. ವೆರಿ ಸೇಮ್ ಟೈಮ್ ಇವನ್ ಹತ್ಯಾರ ಏನಿದೆಯಲ್ಲ ಅದು ಶಾರ್ಪ್ ಆಗ್ತಾ ಇದೆ, ಎಕ್ಸ್. ಆವಾಗ ಮತ್ತು ಒಳ್ಳೆ ಎನರ್ಜಿದಿಂದ ಹೊಡಿತಾ ಇದ್ದಾನೆ, ಆವಾಗ ಇವನ್ ಗಿಡ ಬೇಗ ಬೀಳುತ್ತೆ. ಸೊ ಮೈಂಡು ಹಾಗೆ ಸರ್. ಹೇಗಂದರೆ ಮೈಂಡ್ನ ತಾವು ಹೇಗೆ ರೆಡಿ ಮಾಡ್ತೀರಾ, ಮೈಂಡ್ ಆ ಥರನೇ. ಇದು ಒಂದು ಮಂಗ ಥರ. ಇದನ್ನ ನೀವು ಹೇಗೆ ಇಟ್ಕೊಳ್ತೀರಾ ಅದರ ಮೇಲೆ ಮೈಂಡ್ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಮೈಂಡ್ನ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು, ತಾವು ಮೈಂಡ್ ಕಂಟ್ರೋಲ್ನಲ್ಲಿ ಹೋಗಬಾರ್ದು. ಅದಕ್ಕೆ ಶೀಘ್ರಸ್ಕಲ್ ಬಗ್ಗೆ ವಿಷಯ ಹೇಳುವಾಗ ಇವೆಲ್ಲ ಘಟನೆಗಳು, ಕರ್ಮಗಳು ಬಂತು. ಸೊ ತಮಗೆ ಶೀಘ್ರಸ್ಕಲನ ಬರಬಾರ್ದಂದರೆ ನಾನು ಏನು ಹೇಳಿದ್ನಲ್ಲ ಅದು ಫಾಲೋ ಮಾಡಿ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ. ತಮ್ಮ ಸ್ನೇಹಿತರ ಜೊತೆಗೆ, ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇನ್ ಕೇಸ್ ತಾವು ಇನ್ನವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಸೆಕ್ಸ್ ರಿಲೇಟೆಡ್ A to Z ಇನ್ಫಾರ್ಮೇಷನ್ ಈ ಚಾನಲಲ್ಲಿ ಅವೈಲೇಬಲ್ ಇದೆ. ಧನ್ಯವಾದ.